ಹಾಯ್ ಮುದ್ದು. ಹಾಯ್ ಎಲ್ರಿಗೂ ನಮಸ್ಕಾರ. ಟೈಮ್ ಬಂದು 1:30 ಆಗಿದೆ. ಇವತ್ತಿನ ವ್ಲಾಗ್ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇರೋ ಒಂದು ನಿಮಿಷ. ಬೀಳುತ್ತೆ, ಹುಷಾರು. ಬಿಡು ಅದನ್ನು, ಬಿಡು ಬಿಡು. ಏನದು ಏನದು ಏನಮ್ಮ? ಅದು ತಿನ್ನಂಗಿಲ್ಲ ಮಗಳೇ, ಪ್ಲಾಸ್ಟಿಕ್ಕಿಂದದು. ಚೆನ್ನಾಗಿಲ್ಲ ಅದು, ಚೆನ್ನಾಗಿಲ್ಲ ಅದು. ಹಾಂ, ಅಪಡಿಟಿಯೋ ಅಲ್ಲ, ಅದು ಕೇಕ್ ಅಲ್ಲ ಅದು. ಏನದು? ಹಾಂ, ಕೇಕ್ ಅಲ್ಲ ಅದು. ನೀನು ಏನಕ್ಕೆ ಹತ್ತಿರೋದ ಮೇಲೆ ಕೇಳಿ ಕೆಳಗೆ ಬೀಳ್ತೀಯ? ಇಳಿ ಫಸ್ಟ್. ಫುಡ್ ಹಾಕ್ತಾ? ಫಿಶಿ ಫುಡ್ ಹಾಕ್ತಾ? ಹಾಕ್ತೀನಿ. ನಿಧಾನ ನಿಧಾನ ಇಳಿ. ಇಳಿ ಇಳಿ ಕೆಳಗೆ. ಇಳಿಸ್ಲಾ? ನೀನೇ ಇಳಿತೀಯಾ? ಚೇರ್ ಕೊಡ್ಲಾ? ಇರು ಒಂದು ನಿಮಿಷ ಅಲ್ಲಿ. ನಿಧಾನ ಇಳಿ. ನಿಂದೆಲ್ಲಿ ಚಿಕ್ಕ ಚೇರು? ನಿನ್ನ ಚೇರ್ ಎಲ್ಲಿ ಚಿಕ್ಕದ್ದು? ಹಾಂ, ಹ್ಞೂ, ಏನಾಯಿತು? ಏನಾಯ್ತು? ಹಾಂ, ಇಳಿ ಕೆಳಗೆ. ಬೀಳ್ತೀಯ? ಇಳಿ, ಸರಿ ಬಾ. ಹ್ಞೂ, ಇಳಿ. ಎಲ್ಲಿದೆ? ಎಲ್ಲಿದೆ? ರೂಮಲ್ಲಿಲ್ಲ. ಬಾ ಬಾ ಇಲ್ಲಿ. ಹಾಂ, ಕಳ್ಳ ಎತ್ಕೊಂಡು ಹೋದ್ನಾ? ಎಲ್ಲಿಟ್ಟಿದ್ದೆ? ಎಲ್ಲಿಟ್ಟಿದ್ದೆ ನೀನು? ಕಳ್ಳ ಹೊತ್ಕೊಂಡು ಹೋದ್ನಾ? ಹೋಗ್ಲಿ ಬಿಡು. ಬಾ ಊಟ ಮಾಡು. ಊಟ ಹಾಕ ಬರಲ್ಲ? ನೋ. ಫೋಟೋ ತೆಗಿತೀಯಾ? ಎಲ್ಲಿ ಕೂತ್ಕೊಳ್ಳಿ? ಹಾಂ, ಸರಿ ತೆಗಿ. ಓಕೆ, ತೆಗಿ. ಹಾಗೆ ಹಿಂಗೆ ಮಾಡಬೇಕಾ? ಓಕೆ. ಹಾಂ ಹಾಂ, ತೆಗ್ದಾ? ಚೆನ್ನಾಗಿ ಬಂತ ಫೋಟೋ ನಂದು? ಟಕ್ ಟಕ್ ಸೌಂಡ್ ಬಂದರೆ ಫೋಟೋ ಬಂತು ಅಂತನಾ? ಏನ ಏನು ಮಾಡ್ತೀಯ? ಏನು ಫೋಟೋ ತೆಗಿಲ್ಲ? ತೆಗಿತಾ ಇದ್ದೀನಿ ನಾನು ಫೋಟೋ. ಏನು ಫೋಟೋ ತೆಗಿತಾ ಇದ್ದೀನಿ ನಾನು. ಸರಿ. ಹ್ಞೂ 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 ತೆಗಿ. ಬಂತಾ? ಹ್ಞೂ ಸರಿ. ಚಾರ್ಜ್ ಇಲ್ವಾ? ಫೋನಲ್ಲಿ ಚಾರ್ಜ್ ಖಾಲಿ ಆಯಿತಾ? ಹಾಂ, ಚಾರ್ಜಿಗೆ ಹಾಕ್ತೀಯಾ? ಹಾಂ, ನಾನು ಈ ಮನೆಗೆ ಬಂದ ಮೇಲೆ ತುಂಬ ದಿನದಿಂದ ಅಂದ್ಕೊಡ್ತಾ ಇದ್ದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಕೆಲವೊಂದು ಸಲ ಅನಿಸೋದು ವ್ಯೂಸ್ ಎಲ್ಲ ಸರಿಯಾಗಿ ಆಗ್ತಾಯಿಲ್ಲ, ಬೇಡ ಅಂತ. ಬರೀ ಹೊರಗಡೆ ಹೋದಾಗ ವೀಡಿಯೋ ಮಾಡ್ತಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೆ. ಮನೇಲಿ ನಾನು ಜಾಸ್ತಿ ವೀಡಿಯೋಸ್ ಮಾಡ್ತಾನೇ ಇರಲಿಲ್ಲ. ಒಂದು ಫೋನ್ ಪ್ರಾಬ್ಲಮ್ಮು, ಇನ್ನೊಂದು ವ್ಯೂಸ್ ಆಗ್ತಿಲ್ವಲ್ಲ, ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದೆ. ಇವಾಗ ಯಾಗಿದ್ದಾಗಲಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಮನೆಗೆ ಬಂದು 3.5 ಮಂತ್ ಆಯಿತು. ಮನೆ ಶಿಫ್ಟಿಂಗ್ ಮಾಡೋ ಟೈಮಲ್ಲಿ ಅನಿಸ್ತಾ ಇರುತ್ತೆ, ಅಯ್ಯೋ ಮನೆಗೆ ಯಾವ ಐಟಮು ತಗೋಬಾರ್ದು, ಶಿಫ್ಟಿಂಗ್ ಎಲ್ಲ ಮಾಡೋಕ್ಕೆ ತುಂಬಾ ಹಿಂಸೆ ಆಗುತ್ತಲ್ಲ ಅಂತ. ಮತ್ತೆ ಬೇರೆ ಮನೆಗೆ ಬಂದರೆ ಅನಿಸುತ್ತೆ, ಅಯ್ಯೋ ಇದೊಂದು ಐಟಮ್ ತೊಗೊಳ್ಳೋಣ ಅಂತ. ಹಾಗಾಗಿ ನಾನು ಕೆಲವೊಂದು ಐಟಮ್ಗಳನ್ನ ತಗೊಂಡೆ ಈ ಮನೆಗೆ ಬಂದಮೇಲೆ. ಫಸ್ಟು ಅಡುಗೆ ಮನೆಯಲ್ಲಿ ಏನಾದ್ರು ಒಂದು ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪು ಹಾಕಿಡಬಾರ್ದು, ಪಿಂಗಾಣಿಲಿ ಇಡಬೇಕು ಅಂತ, ಅಂದರೆ ಪಿಂಗಾಣಿ ಡಬ್ಬದಲ್ಲಿ ಇಡಬೇಕು ಅಂತ ನಾನು ಅದನ್ನು ಇಲ್ಲಿಗೆ ಬಂದು 1 ಮಂತ್ಗೆ ಚೇಂಜ್ ಮಾಡಿದೆ. ಒಂದು 3 ಪಿಂಗಾಣಿ ತಗೊಂಡೆ ನಾನು. ನನ್ನ ಮಗಳು ಕಿರ್ಚಾಡ್ತಾ ಇದ್ದಾಳೆ, ವೀಡಿಯೋಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದೊಂದು ಉಪ್ಪು, ಹರಳುಪ್ಪು ಹಾಕಿಡೋದಕ್ಕೆ ತಗೊಂಡೆ. ಇದೊಂದು ಪುಡಿ ಉಪ್ಪು, ಇದೊಂದು ಹಾಕಿಟ್ಟಿದ್ದೀನಿ. ಮತ್ತು ಇದು ಹುಣಸೆಹಣ್ಣು ಹಾಕಿಟ್ಟಿದ್ದೀನಿ ಇದಕ್ಕೆ. ನಾನು ಮುಂಚೆ ಎಲ್ಲ ಪ್ಲಾಸ್ಟಿಕ್ ಡಬ್ಬದಲ್ಲೇ ಇಟ್ಕೊಂಡಿದ್ದು ಹುಣಸೆಹಣ್ಣು, ಹರಳುಪ್ಪು, ಉಪ್ಪಿನ ಪುಡಿ ಎಲ್ಲ ಹೇಳ್ತಾಯಿದ್ರು ಒಳ್ಳೆಯದಲ್ಲ ಅದು, ಉಪ್ಪಿನ ಡಬ್ಬಕ್ಕೆ ಪ್ಲಾಸ್ಟಿಕ್ ಉಪ್ಪೆಲ್ಲ ಹಾಕಿಡಬಾರ್ದು, ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಮತ್ತು ಮನೆಗೂ ಒಳ್ಳೆಯದಾಗಲ್ಲ, ವಾಸ್ತು ಪ್ರಕಾರ ಹಾಗಿಡಬಾರ್ದು ಅಂತ. ತುಂಬ ವರ್ಷದಿಂದ ನಾನು ಹಾಗೇ ಪ್ಲಾಸ್ಟಿಕ್ಕಲ್ಲೇ ಇಟ್ಕೊಂಡಿದ್ದೆ. ಈಗ ಚೇಂಜ್ ಮಾಡಿದ್ದೀನಿ.
ಚೆನ್ನಾಗಿದೆ. ಇದರಲ್ಲಿ ಇಟ್ಕೊಂಡಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪಿಂಗಾಣಿ ವಸ್ತುಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಈ ಕಿಟ್ಟಲ್ಲಿ ನಾವು ಈ ಮನೆಗೆ ಬಂದಮೇಲೆ ತೊಗೊಂಡಿದ್ದು. ನನ್ನ ಮಗಳಿಗೆ ನಾನು ಜಾಸ್ತಿ ಬಿಸಿನೀರೇ ಕುಡಿಸೋದು. ಬೇಸಿಗೆ ಕಾಲದಲ್ಲೂ ನಾನು ಅವಳಿಗೆ ಬಿಸಿನೀರೇ ಕುಡಿಸೋದು. ಹಾಗಾಗಿ ಇದನ್ನು ತೊಗೊಂಡೆ. ಇದು ತುಂಬ ಯೂಸ್ ಆಗ್ತಿದೆ. ಬೇಗನೆ ಬಿಸಿನೀರು ಕಾಯುತ್ತೆ. ಒಲೆ ಮೇಲೆ ಕಾಯಿಸೋದಕ್ಕೂ ಇದರಲ್ಲಿ ಕಾಯಿಸೋದಕ್ಕೂ ತುಂಬಾ ಫಾಸ್ಟಾಗಿ ಕಾಯುತ್ತೆ. ಹಂಗಾಗಿ ತೊಗೊಂಡೆ ಇದನ್ನು. ಇದು ತುಂಬಾ ಯೂಸ್ಫುಲ್ ಆಗಿದೆ. ಇಲ್ಲಿ ನೋಡಿ ನನ್ನ ಮಗಳು ಎಷ್ಟು ಕ್ಲೀನಾಗಿ ಜೋಡಿಸಿಟ್ಟಿದ್ರು ಅವಳಿಗೆ ಹೆಂಗೆ ಬೇಕು ಹಂಗೇ ರೆಡಿ ಮಾಡ್ಕೋತಾಳೆ. ಎಷ್ಟೇ ಕ್ಲೀನ್ ಮಾಡಿದರೂ ಇಷ್ಟೇ. ಏನು ಮುದ್ದು ಇದೆಲ್ಲ? ಹಾಂ, ಏನಿದು ಚಲಾಪಿಲ್ಲಿ? ಚೇರೆಲ್ಲ ಯಾಕೆ ಇಲ್ಲಿದೆ? ಯಾಕೆ ಚೇರಿಲ್ಲ ಸೈಡ್ ತಂದಿಟ್ಟಿದ್ಯಾ? ಹಾಂ, ಮಕ್ಕಳಿರೋ ಮನೆ ಅಂದರೆ ಹಿಂಗೇನೆ, ಎಕ್ಸ್ಟ್ರಾ ಕೆಲಸಗಳು ಅಲ್ವಾ ಮುದ್ದು? ಹಾಂ, ನಾವು ಬೇಡ ಅಂದ್ರೂ ಅವ್ರು ಕೊಡ್ತಾನೆ ಇರ್ತಾರೆ. ದಿನ ಹೋಗೋದೇ ಇವ್ರ ಕೆಲಸಗಳಿಂದ. ಇವಾಗ ಇಲ್ಲಿಗೆ ಊಟದ ಟೈಮ್ ಆಗಿದೆ. ಊಟ ತಿನ್ಸೋಕೆ ಸ್ಟಾರ್ಟ್ ಮಾಡಬೇಕು. ಗ್ಲೋ ಮಾಡು. ನನ್ನ ಮಗಳಿಗೆ ನನಗೆ ಮುಂಚೆ ಊಟ ತಿನ್ಸೋಕ್ಕೆ ತುಂಬಾ ಹಿಂಸೆ ಆಗ್ತಾಯಿತ್ತು. ಅವಳಿಗೆ ಒಂದು ತುತ್ತು ಅನ್ನ ಕೊಡೋದು, 2 ಸ್ಪೂನ್ ನೀರು ಹಾಕೋದು ಬಾಯಿಗೆ ಹೆಂಗೆ ಮಾಡ್ತಾಯಿದ್ದೆ. ಊಟನೇ ಮಾಡ್ತಾ ಇರಲಿಲ್ಲ. ಈಗ 1 ಮಂತಿಂದ ಅಭ್ಯಾಸ ಮಾಡ್ತಾಯಿದ್ದೀನಿ ಬಾಯಿಗೆ ಕೊಡೋದು. ತುಂಬ ಲೇಟಾಗಿ ತಿಂತಾಳೆ. ಆದರೂ ಇದೊಂಥರ ಪರವಾಗಿಲ್ಲ, ಹಕ್ಕೊಂಡು ತಿಂತಾಳೆ. ನಿಧಾನಕ್ಕಾದರೂ ಪರವಾಗಿಲ್ಲ ಅಂತ. ಹೊರಗಡೆ ಹೋದಾಗೆಲ್ಲ ತುಂಬಾ ಹಿಂಸೆ ಆಗ್ತಾಯಿತ್ತು ತಿನ್ನಿಸೋದಕ್ಕೆ. ಆ ಥರ ನೋಡಿದವರೆಲ್ಲ ಬೈಯೋರು, ಯಾಕೆ ಮಕ್ಳಿಗೆ ಈ ಥರ ಊಟ ತಿನ್ನಿಸ್ತೀರಾ, ತಿಂದಿದ್ದೆಲ್ಲ ಮೈಗೆ ಹತ್ತಲ್ಲ ಅಂತ. ನಾನು ಹೊಟ್ಟೆ ತುಂಬ ತಿಂದರೆ ಸಾಕಲ್ಲ, ಯಾರೇನಾದರೂ ಅಂದ್ಕೊಳ್ಳಿ ಅಂದ್ಕೊಂಡು ಸುಮ್ಮನಿದ್ದೆ. ಮತ್ತು ಡಾಕ್ಟ್ರೇ ಹೇಳಿದರು, ಒಂದು ಸಲ ಹೋದಾಗ ಸ್ವಲ್ಪ ವೀಕ್ ಇದ್ದಾಳೆ, ಆ ಥರ ಎಲ್ಲ ತಿನ್ನಿಸ್ಬೇಡಿ. ಈ ಟೈಮಲ್ಲಿ ಅವರೇ ಕೈಯಲ್ಲಿ ತೊಗೊಂಡು ತಿನ್ನಬೇಕು, ಹಲ್ಲಲ್ಲಿ ಅಗಿಬೇಕು. ಇವಾಗ ತಿನ್ನಿಸಿದ್ದು ಅವರಿಗೆ ಏನು ಯೂಸ್ಫುಲ್ ಆಗಲ್ಲ, ಸುಮ್ಮನೆ ಹೊಟ್ಟೆ ತುಂಬುತ್ತೆ ಅಷ್ಟೇ. ಅನ್ನೋದಕ್ಕಿಂತ ಜಾಸ್ತಿ ನೀರಲ್ಲೇ ಹೊಟ್ಟೆ ತುಂಬಿಸ್ಕೊತಾರೆ, ಹಂಗೆ ಕೊಡಬೇಡಿ ಅಂತ ಹೇಳಿದರು. ಹಾಗಾಗಿ ಅದನ್ನು ಸ್ಟಾಪ್ ಮಾಡಿದೆ. ನಮ್ಮ ಮನೆಯವರು ತುಂಬ ಬೈದರು, ಹಂಗೆಲ್ಲ ತಿನ್ನಿಸ್ಬೇಡ, ಅವಳು ಒಂದಿನ ಉಪವಾಸ ಇದ್ದರೂ ಪರವಾಗಿಲ್ಲ, ನೀನು ನೀರು ಕುಡಿಸ್ಬೇಡ, ಹಂಗೆ ತಿನ್ನಿಸು, ಅಭ್ಯಾಸ ಆಗ್ತಾಳೆ ಅಂತ. ಇವಾಗ ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು. ಅಭ್ಯಾಸ ಆಗಿದ್ದಾಳೆ. ನಿಧಾನ ಆದ್ರೂ ಚೆನ್ನಾಗಿ ತಿಂತಾಳೆ, ಹೊಟ್ಟೆ ತುಂಬ ತಿಂತಾಳೆ, ಅದೇ ಖುಷಿ. ನನ್ನ ಮಗಳಿಗೆ ಊಟ ಮಾಡಿಸಿ ಮಲಗಿಸೋವಷ್ಟರಲ್ಲಿ 1 ಅವರ್ ಬೇಕಾಗುತ್ತೆ. ಅಂದರೆ 2 ಗಂಟೆ ಅಂದರೆ 3 ಗಂಟೆ, 3 ಗಂಟೆ ಅಂದರೆ 4 ಗಂಟೆ, 1 ಅವರ್ ಊಟ ಮಾಡ್ತಾಳೆ. ಅಂದರೆ ನಿಧಾನಕ್ಕೆ ತಿಂತಾಳೆ, ಬೇಗ ಫಾಸ್ಟಾಗಿ ತಿನ್ನಲ್ಲ. ಇವಳದೇ ಕೆಲಸ. ದಿನಕ್ಕೆ 1 ಗಂಟೆ 2 ಗಂಟೆ ಇವಳಿಗೆ ಎತ್ತಿಡಬೇಕು ಊಟ ಮಾಡಿಸೋದಕ್ಕೆ. ಒಂದೊಂದು ಸಲ ಕೆಲಸ ಇದ್ದಾಗ ಕೆಲಸ ಮಾಡ್ಕೊಂಡು ತಿನ್ನಿಸಿದ್ರೆ ಟೈಮ್ ಆಗೋದು ಗೊತ್ತಾಗಲ್ಲ. ಹೀಗೆ ಕೆಲಸ ಎಲ್ಲ ಮುಗಿದ ಮೇಲೆ 1 ಗಂಟೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಇವಳಿಗೆ ತಿನ್ನಿಸ್ಬೇಕಾದ್ರೆ. ಅಲ್ಲ ಮುದ್ದು? ಓಯ್, ಮಾತಾಡಲ್ವಾ ಮುದ್ದ? ಮಾತಾಡಲ್ವಾ? ಬಾಯಲ್ಲಿ ಇಟ್ಕೊಂಡಿದ್ದಾಳೆ, ಹಂಗಾಗಿ ಮಾತಾಡ್ತಾ ಇಲ್ಲ ಅವಳು. ನನ್ನ ಮಗ ನೋಡಿ ಸ್ಕೂಲಿಂದ ಬಂದು ಊಟ ಮಾಡ್ತಾ ಇದ್ದಾನೆ. ಆಲ್ರೆಡಿ ನನ್ನ ಮಗಳು ಎದ್ದು ಆಟ ಆಡ್ತಾ ಇದ್ದಾಳೆ. ಟೈಮ್ 6 ಗಂಟೆ ಆಯಿತು. ಇವಾಗ ಅಣ್ಣ ತಂಗಿ ಇಬ್ಬರು ಒಂದು ರೌಂಡ್ ವಾಕ್ ಹೋಗ್ಬಿಟ್ಟು ಬರ್ತಾರೆ. ನಾನು ಜೊತೆಲಿ ಹೋಗ್ತಾ ಇದ್ದೆ. ಇವತ್ತು ಹೋಗಲ್ಲ, ಸಾಂಬಾರು ಮಾಡಬೇಕು, ಸ್ವಲ್ಪ ಕೆಲಸ ಇದೆ. ಕೆಲಸ ಇರೋ ದಿನ ಹೋಗಲ್ಲ, ಇಲ್ಲಾಂದರೆ ನಾವು 3 ಜನನೂ ಹೋಗ್ಬಿಟ್ಟು ಬರ್ತೀವಿ. ಒಂದು ರೌಂಡ್ ವಾಕ್ ಆಗುತ್ತಲ್ಲ ಅಂತ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಎಲ್ರಿಗೂ ನಮಸ್ಕಾರ, ಬಾಯ್.